ದಳ ಕಮಲದಲ್ಲಿ ಆರದ ಕೇಸರಿ ಕಾರ್ಯಕರ್ತರ ಕೋಪಾಗ್ನಿ. ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾಗಿದೆ. ಆ ಕೋಪ ಇದೆಯಲ್ವಾ ಇನ್ನೂ ಕೂಡ ಆರ್ತಾ ಇಲ್ಲ. ದೋಸ್ತಿ ಬೇಡವೇ ಬೇಡ, ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಣ ಅಂತ ಸ್ಥಳೀಯ ನಾಯಕರು ಕಾರ್ಯಕರ್ತರು ಪಟ್ಟನ್ನ ಹಿಡಿತಾ ಇದ್ದಾರಂತೆ. ಜೊತೆಗೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ನಾಯಕರ ವಿರುದ್ಧ ಕಾರ್ಯಕರ್ತರು ಮುನಿಸು. ಅಲ್ಲಿಗೆ ರಾಜ್ಯ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ ಮಾತ್ರ ನಿಲ್ತಲೇ ಇಲ್ಲ. ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಆರಂಭಿಸಿರುವಂತಹ ಬಿಜೆಪಿಯ ಕಾರ್ಯಕರ್ತರೇ ಈಗ ವಿರೋಧವಾಗಿ ನಿಂತ್ಕೊಂಡಿರುವಂಥದ್ದು. ಈಗ ಯುದ್ಧ ರೆಡಿ ಇದೆ. ಮುಂದೆ ಲೋಕಸಭಾ ಚುನಾವಣೆ ದೊಡ್ಡ ಮಹಾಯುದ್ಧ. ಆದರೆ ಸೈನಿಕರು ರೆಡಿ ಇಲ್ಲ. ಬಿಜೆಪಿಯಲ್ಲಿ ನಾಯಕರು ರೆಡಿ ಇದ್ದಾರೆ, ಸೈನಿಕರು ಮುಂದೆ ನುಗ್ಲಿಕ್ಕೆ ರೆಡಿ ಇಲ್ಲ. ಕಾರಣ ಏನಂದ್ರೆ ಒಂದಿಷ್ಟು ಅಸಮಾಧಾನ ಇರುವಂಥದ್ದು. ಯಾಕಂದ್ರೆ ಸ್ಪರ್ಧೆ ಮಾಡಿದ್ರೆ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಣ. ಕಳೆದ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ವಿ, 25 ಗೆದ್ದಿದ್ವಿ. ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಣ, ಮೋದಿ ಹೆಸರಲ್ಲಿ ಚುನಾವಣೆಗೆ ಹೋಗೋಣ ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಪಕ್ಷದಲ್ಲಿ ಒಂದಿಷ್ಟು ಕೆಲ ಕ್ಷೇತ್ರಗಳಿದೆ, ಕರಾವಳಿ ಆಗಿರಬಹುದು, ಒಂದಿಷ್ಟು ಉತ್ತರ ಕರ್ನಾಟಕದ ಕೆಲವು ಕ್ಷೇತ್ರಗಳಲ್ಲಿ ಈಗ ಹಾಲಿ ಸಂಸದರಿದ್ದಾರಲ್ವಾ, ಅವರ ವಿರುದ್ಧ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಇದ್ರ ಜೊತೆಗೆ ಈಗ ವರಾಹಿ ಸರ್ವೆ ವರದಿ ಬಿಜೆಪಿ ನಾಯಕರ ತಲೆಬಿಸಿಗೆ ಕಾರಣವಾಗಿದೆ ಅಂತೆ. ವರಾಹಿ ರಿಪೋರ್ಟ್ ಕಂಡು ರಾಜ್ಯದ ನಾಯಕರು ಕಂಗಾಲಾಗಿ ಹೋಗಿದ್ದಾರೆ. ಸರ್ವೆ ಪ್ರಕಾರ ತನ್ನ ಪಕ್ಷದ ಕಾರ್ಯಕರ್ತರೇ ಬಿಜೆಪಿಗೆ ಎದುರಾಳಿಗಳಾಗಿದ್ದಾರಂತೆ. ಬೂತ್ ಮಟ್ಟದಲ್ಲಿ ಕೊತ ಅಂತಿದ್ದಾರಂತೆ ಕಾರ್ಯಕರ್ತರು. ಬಿಜೆಪಿಯ ಹೈಕಮಾಂಡ್ ಒಂದು ಸರ್ವೆ ಮಾಡಿಸಿದೆ. ಆ ಸರ್ವೆ ಹೆಸರೇನೆಂದ್ರೆ ವರಾಹಿ ಸರ್ವೆ. ಈ ಸರ್ವೆಯಲ್ಲಿ ಒಂದು ರಿಪೋರ್ಟ್ ಬಂದಿರುವಂಥದ್ದು ಅದೇನೆಂದ್ರೆ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಕಾರ್ಯಕರ್ತರೇ ಪಕ್ಷದ ವಿರುದ್ಧವಾಗಿ ನಿಲ್ಲುವ ಚಾನ್ಸಸ್ ಇದೆ. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ತಟಸ್ಥವಾಗಿದ್ದದ್ದು, ಅಸಮಾಧಾನಗೊಂಡಿದ್ದು ಯಾವ ರೀತಿಯ ರಿಸಲ್ಟ್ ಬಂತು ಅಂತ ಬಿಜೆಪಿಯ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಈಗ ಮತ್ತೊಂದು ಸರ್ವೆ ಮಾಡಿಸಿರುವಂಥದ್ದು ಲೋಕಸಭಾ ಚುನಾವಣೆಗೂ ಮುನ್ನ. ಅದು ವರಾಹಿ ಸರ್ವೆ. ಅಲ್ಲಿ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅನ್ನ ನೋಡಿ ಬಿಜೆಪಿಯ ನಾಯಕರಿಗೆ ತಲೆ ಬಿಸಿ ಶುರುವಾಗಿದೆ. ಹಾಗಾದ್ರೆ ಆ ರಿಪೋರ್ಟ್ ಅಲ್ಲಿ ಅಂತಹದ್ದೇನಿದೆ? ಎಲೆಕ್ಷನ್ ಇಂಜಿನ್ ಬಿಜೆಪಿ 24x7 ಎಲೆಕ್ಷನ್ಗೆ ರೆಡಿ ಅಂತ ಹೇಳ್ತಾ ಇರ್ತಾರೆ ಬಿಜೆಪಿಯ ನಾಯಕರು. ಆದರೆ ವರಾಹಿ ವರಿ ಈಗ ಶುರುವಾಗಿರುವಂಥದ್ದು. ಯಾವ ಕಾರಣಕ್ಕಾಗಿ ವರಾಹಿ ವರಿ ಈಗ ಶುರುವಾಗಿರುವಂಥದ್ದು ಅಂದರೆ, ಈ ಬಾರಿ ಲೋಕಸಭಾ ಚುನಾವಣೆ ಇದೆಯಲ್ವಾ, ಅಲ್ಲಿ ಪಕ್ಷಕ್ಕೆ ಬಿಜೆಪಿಯ ಕಾರ್ಯಕರ್ತರೇ ಎದುರಾಳಿಯಾಗುವ ಚಾನ್ಸಸ್ ಇದೆಯಂತೆ. ಇದನ್ನು ಮನಗಂಡಿರುವಂತಹ ಹೈಕಮಾಂಡ್ ರಾಜ್ಯ ಬಿಜೆಪಿಯ ನಾಯಕರಿಗೆ ಒಂದಿಷ್ಟು ಇನ್ಪುಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಇನ್ಪುಟ್ಗಳೇನು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಬಾರದು. ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಏನು ಅಂದ್ರೆ ಕಾರ್ಯಕರ್ತರ ಅಸಮಾಧಾನ. ಆ ಅಸಮಾಧಾನ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅದರ ನಡುವೆ ಜೆಡಿಎಸ್ ಜೊತೆ ಮೈತ್ರಿ ಬೇರೆ ಮಾಡ್ಕೊಂಡಿದ್ದೀರಾ. ಮೈತ್ರಿಗೆ ಲೋಕಲ್ ಲೆವೆಲ್ ಅಲ್ಲಿ ಬಿಜೆಪಿಯ ಕಾರ್ಯಕರ್ತರು ಒಪ್ಕೋತಾ ಇಲ್ಲ. ಕಾರಣ ಏನಂದ್ರೆ, ಹಳೆ ಮೈಸೂರು ಭಾಗ ಅಂತ ಬಂದ್ರೆ ಒಂದಿಷ್ಟು ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಪೈಪೋಟಿ ಇರುವಂಥದ್ದು ಬಿಜೆಪಿ ಜೆಡಿಎಸ್ ನಡುವೆ. ಇಲ್ಲಿ ಮೇಲ್ನೋಟಕ್ಕೆ ರಾಜಕೀಯ ಪಕ್ಷದ ದೊಡ್ಡ ನಾಯಕರು ಅಮಿತ್ ಶಾ ಅವರು, ಕುಮಾರಸ್ವಾಮಿ ಅವರು, ದೊಡ್ಡಗೌಡರು, BSY ಒಂದಾಗಿರ್ಬೋದು. ಆದರೆ ಕಾರ್ಯಕರ್ತರು ಒಂದಾಗ್ತಾರಾ? ಈ ಪ್ರಶ್ನೆ ಬಂದಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಬಿಜೆಪಿಯ ಹೈಕಮಾಂಡ್ ಕೂಡ ಒಂದಿಷ್ಟು ಆತಂಕ ಎದುರಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ವಿಜೇಂದ್ರ ಅವರ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದಿದ್ದಾರೆ. ವರದಿಯ ಬಗ್ಗೆ ಕೇವಲ ವಿಜೇಂದ್ರ ಅವರ ಗಮನಕ್ಕೆ ವರದಿಯನ್ನು ಕೊಟ್ಟಿರುವಂಥದ್ದಲ್ಲ, ಒಂದಿಷ್ಟು ಇನ್ಪುಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸಂಸದರಿಗೆ ಯಾರೆಲ್ಲ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗ್ತಾರೆ, ಆಗಬೇಕು ಅನ್ಕೊಂಡಿದ್ದಾರೆ, ಅವರಿಗೆ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅಸೆಂಬ್ಲಿ ಚುನಾವಣೆಯಲ್ಲಿ ಆದಂಥ ಸೋಲಿದೆಯಲ್ವಾ, ಬಿಜೆಪಿಗೆ ಎಲ್ಲ ರೀತಿಯ ಪಾಠಗಳನ್ನು ಕಳಿಸಿದೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಆ ಅಸಮಾಧಾನ
ಒಂದಿಷ್ಟು ಮುಸ್ಕಿನ ಗುದ್ದಾಟ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಒಂದಿಷ್ಟು ಪರಿಣಾಮ ಬೀರುವ ಸಾಧ್ಯತೆ ಇದೆಯಂತೆ. ಇದಕ್ಕೆ ಹೈಕಮಾಂಡ್ ನಾಯಕರು ವಿಜೇಂದ್ರ ಮೂಲಕ ರಾಜ್ಯದ ಸಂಸದರಿಗೆ ನಾಯಕರಿಗೆ ಒಂದಿಷ್ಟು ಇನ್ಪುಟ್ಗಳನ್ನು ಕೊಟ್ಟಿರುವಂಥದ್ದು. ಅದೇನೆಂದರೆ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡದೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇದರ ಜೊತೆಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಅವರ ನಡವಳಿಕೆ ಇದೆಯಲ್ವಾ, ಅವರು ಬೂತ್ ಮಟ್ಟದಲ್ಲೂ ಕೂಡ ಹೋಗ್ತಾ ಇರುವಂಥದ್ದು, ಪ್ರತಿ ಮನೆಗೆ ಹೋಗ್ತಾ ಇದ್ದಾರೆ, ಬೂತ್ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ, ಜೊತೆಗೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆಯ ಪಾಠವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ನರೇಂದ್ರ ಮೋದಿಯವರ ಒಂದು ಕೋಟನ್ನು ಉಲ್ಲೇಖ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೂತ್ ಚೀತಾ ಎಲೆಕ್ಷನ್ ಚೀತಾ ಅಂತ ನರೇಂದ್ರ ಮೋದಿಯವರು ಹೇಳ್ತಾ ಇರ್ತಾರೆ ಪ್ರತಿ ಬಾರಿ ಕೂಡ. ಇದು ಬಿಜೆಪಿಯ ಒಂದು ರೀತಿಯಾಗಿ ಘೋಷವಾಕ್ಯ, ಬೂತ್ ಅನ್ನ ಗೆದ್ರೆ ಎಲೆಕ್ಷನ್ ಅನ್ನ ಗೆಲ್ಲಬಹುದು ಅಂತ. ಆ ರೀತಿಯ ಪಾಠವನ್ನ ವಿಜೇಂದ್ರ ಅವರು ಈಗ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಮನೆಗಳಿಗೂ ಕೂಡ ನರೇಂದ್ರ ಮೋದಿಯವರ ಗ್ಯಾರಂಟಿಗಳನ್ನು ತಲುಪಿಸಬೇಕು. ಹೀಗೆ ಒಂದಿಷ್ಟು ಇನ್ಪುಟ್ಗಳನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್.